ಲಾಕ್ಡೌನ್ ಆದ್ಮೇಲೆ ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ? ಪ್ರತಿನಿತ್ಯ ನಾವು ನ್ಯೂಸ್ 18 ಕನ್ನಡದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಇದೀವಿ, ಸರ್ಕಾರದ ಗಮನವನ್ನ ಸೆಳಿತಾನೆ ಇದೀವಿ. ಅಸಲಿಗೆ ನೈಜ ಚಿತ್ರಣ ಏನ್ ಹೇಳುತ್ತೆ? ರಾಜ್ಯದಲ್ಲಿ ಕಾರ್ಮಿಕರ ಸ್ಥಿತಿಗತಿ ಹೆಂಗಿದೆ? ತುತ್ತು ಅನ್ನಕ್ಕೂ ಕೂಡ ಕಾರ್ಮಿಕರು ಪರಿತಪಿಸ್ತಾ ಇದ್ದಾರೆ ಅಂತ ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ. ಹಾಗಾದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಕಾರ್ಮಿಕರ ಸ್ಥಿತಿ ಹೆಂಗಿದೆ? ಬೆಂಗಳೂರು ಅಂತಂದ್ರೆ ಹೇಳಿ ಕೇಳಿ ದೊಡ್ಡ ನಗರ, ಮಹಾನಗರ. ಕೇವಲ ನಮ್ಮ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಂದಲೂ ಜನ ಇಲ್ಲಿಗೆ ಬಂದಿದ್ದಾರೆ ಕೆಲಸ ಅರಸಿ. ಎಸ್ಪೆಷಲಿ ವಲಸಿಗ ಕಾರ್ಮಿಕರಿರ್ಬೋದು, ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಯಾರು ನಿರತರಾಗಿರ್ತಾರೆ, ಅಂತವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಕಂಟೈನರ್ ನಲ್ಲೇ ವಾಸ ಮಾಡ್ತಾ ಇದ್ದಾರೆ ಪಾಪ ಕಾರ್ಮಿಕರು, ತಿನ್ನೋಕೆ ಅನ್ನ ಇಲ್ಲದೆ ಪರದಾಡ್ತಾ ಇದ್ದಾರೆ. ದಿನ ಇಡೀ ಸಂಕಷ್ಟ ಪಡುವಂತ ಪರಿಸ್ಥಿತಿ. ಈಗ ಕಷ್ಟಕ್ಕೆ ಸ್ಪಂದಿಸಬೇಕಾದವರು ಯಾರು? ಇವರಿಗೆ ಇಮಿಡಿಯೇಟ್ ಆಗಿ ಯಾರು ಕರ್ಕೊಂಬಂದಿರ್ತಾರೆ, ಯಾರು ಕೆಲಸ ಕೊಟ್ಟಿರ್ತಾರೆ, ಮಾಲೀಕರು, ಗುತ್ತಿಗೆದಾರರು. ಆದ್ರೆ ಅಂತವ್ರೀಗ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಯಲಹಂಕದ ಜುಡಿಷಿಯಲ್ ಲೇಔಟ್ ನಲ್ಲಿ ಕಂಟೈನರ್ ನಿಂತಿದೆ. ಗ್ಯಾಸ್ ಲೈನ್ ಅಳವಡಿಸೋಕೆ ಇವರೆಲ್ಲ ಬಂದಿದ್ರು ಪಾಪ. ಲಾಕ್ಡೌನ್ ಆಗ್ಬಿಟ್ಟಿದೆ, ಇವರು ಕೂಡ ಲಾಕ್ ಆಗಿದ್ದಾರೆ. ಕಂಟೈನರ್ ಗಳಲ್ಲೇ ವಾಸ ಮಾಡ್ತಿದ್ದಾರೆ ಇಂತಹ ಕಾರ್ಮಿಕರು. ಈಗ ಒಂದಿಷ್ಟು ಜನ ಸಹಾಯ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಹಸ್ತವರಿಗೆ ಸಾಮಾಜಿಕ ಕಾರ್ಯಕರ್ತರು ಸಹಾಯ ಮಾಡ್ತಾ ಇದ್ದಾರೆ. ಕಾರ್ಮಿಕರ ನೆರವಿಗೆ ವೆಂಕಟೇಶ್ ಮತ್ತು ಗೆಳೆಯರ ಬಳಗ ನಿಂತ್ಕೊಂಡಿದೆ. ಸಾಕಷ್ಟು ಜನ ಸಹಾಯ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇವಾಗ ಇವ್ರು ಕೇಳ್ತಿರೋದು, ಕೆಲವು ಡಿಮ್ಯಾಂಡ್ ಇಡ್ತಿರೋದು ನಮ್ಮ ಊರುಗಳಿಗೆ ವಾಪಸ್ ಕಳಿಸಿ ಅಂತ. ಅದು ಎಷ್ಟು ಮಟ್ಟಿಗೆ ಸರ್ಕಾರದ ಮಟ್ಟದಲ್ಲಿ ಸಾಧ್ಯವಾಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಲಾಕ್ ಡೌನ್ ಟೈಮ್ ನಲ್ಲಿ ಬಹುತೇಕ ಅದು ರಿಸ್ಕೆ. ಬಟ್ ಇರುವಂತ ಸಂದರ್ಭದಲ್ಲಿ ಇಲ್ಲೇ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ, ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಒಂದಿಷ್ಟು ದಾನಿಗಳು ಈಗ ಮುಂದೆ ಬಂದಿದ್ದಾರೆ. ಇವ್ರಿಗೆಲ್ಲ ಊಟ, ತಿಂಡಿ, ವಸತಿನೂ ಕೂಡ ಕೆಲವರು ಕಲ್ಪಿಸಿಕೊಡ್ತಾ ಇದ್ದಾರೆ. ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹೆಂಗಿದೆ, ಕಾರ್ಮಿಕರ ಸ್ಥಿತಿಗತಿ ಈ ಬಗ್ಗೆ ನಮ್ಮ ರಿಪೋರ್ಟರ್ ಥಾಮಸ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಉದ್ಯೋಗಕ್ಕೆಂದು ಹೊರ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬಂದು ಲಾಕ್ಡೌನ್ ಆದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂತ್ರಸ್ತರಾಗಿರುವಂತಹ ಶ್ರಮಿಕರ ಬದುಕುಗಳನ್ನ ನಿಜಕ್ಕೂ ಕೂಡ ನಾವು ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ದುಸ್ತರವಾದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅಂತಹ ಒಂದು ಸಮುದಾಯ ನಾವು ತೋರಿಸಿಕೊಟ್ಟಿದ್ದೀವಿ. ಬೆಂಗಳೂರಿಗೆ ಗ್ಯಾಸ್ ಪೈಪ್ಲೈನ್ ಅನ್ನ ಹಾಕೋದಕ್ಕೆ ಬಂದಂತಹ ಉತ್ತರ ಭಾರತದ, ಅದರಲ್ಲೂ ಪ್ರಮುಖವಾಗಿ ಜಾರ್ಖಂಡ್ ಇರ್ಬೋದು, ಬಿಹಾರ್ ಇರ್ಬೋದು, ರಾಂಚಿ ಇರ್ಬೋದು, ಇಂತಹ ಊರುಗಳಿಂದ ಬಂದು ಇಲ್ಲಿ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಶ್ರಮಿಕರು ಇವತ್ತು ಬೀದಿ ಪಾಲಾಗಿದ್ದಾರೆ. ನಾವು ಅಂಥದೇ ಒಂದು ಇದನ್ನು ತೋರಿಸ್ತಾ ಇದ್ದೀವಿ. ಇದು ಯಲಹಂಕದ ಜುಡಿಷಿಯಲ್ ಲೇಔಟ್ ನಲ್ಲಿ ಇರುವಂತಹ ಒಂದು ಪ್ರದೇಶ. ಈ ಒಂದು ಪ್ರದೇಶದಲ್ಲಿ 2 ಕಂಟೈನರ್ಗಳಿದೆ ನೋಡಿ. ಆ 2 ಕಂಟೈನರ್ಗಳನ್ನು ತೋರಿಸ್ತಾ ಇದೀವಿ. ಈ ಕಂಟೈನರ್ಗಳಲ್ಲಿ ಪಾಪ ಕೆಲಸಕ್ಕೆ ಬಂದು ನಿರಾಶ್ರಿತರಾದಂತಹ ಒಂದಷ್ಟು ಶ್ರಮಿಕರು ಇದ್ದಾರೆ ನೋಡ್ರಿ. ಅವರ ಬದುಕುಗಳು ಎಷ್ಟು ಮಟ್ಟಿಗೆ ಕಷ್ಟಕರವಾಗಿದ್ದಾವೆ. ಇದರ ಒಂದು ಉಸ್ತುವಾರಿಯನ್ನ, ಇವರ ಒಂದು ನಿರ್ವಹಣೆಯನ್ನ ಸಂಪೂರ್ಣವಾಗಿ ಕಾಂಟ್ರಾಕ್ಟರ್ ವಹಿಸ್ಕೊಳ್ಬೇಕಾಗತ್ತೆ. ಆದ್ರೆ ಕಾಂಟ್ರಾಕ್ಟರ್ ಕೈ ಬಿಟ್ಟಿರೋದ್ರಿಂದಾಗಿ ಇವರು ಎಲ್ಲ ಇವತ್ತು ಈ ಒಂದು ಕಂಟೈನರ್ಗಳಲ್ಲಿ ಬದುಕುವಂತ ಪರಿಸ್ಥಿತಿ. ಈಗ ನೋಡಿ, ಈ ಕಂಟೈನರ್ಗಳಲ್ಲೇ ಇವರು ಮಲ್ಕೋಬೇಕು, ಕಂಟೈನರ್ಗಳಲ್ಲೇ ಅಡಿಗೆ ಮಾಡ್ಕೋಬೇಕು, ಕಂಟೈನರ್ಗಳಲ್ಲೇ ಬದುಕಬೇಕು. ಅದರಲ್ಲೂ ಬೇಸಿಗೆ ಇರುವಂತ ಟೈಮಲ್ಲಿ ಈ ಕಂಟೈನರ್ಗಳಲ್ಲಿ ಉಳ್ಕೊಳ್ಳೋದಕ್ಕಾಗತ್ತಾ? ಅಷ್ಟು ದುಸ್ತರವಾದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಕರೆಕ್ಟ್ ಆದ ರೀತಿಯಲ್ಲಿ ಊಟನೂ ಸಿಗ್ತಾ ಇಲ್ಲ, ಅನ್ನನೂ ಸಿಗ್ತಾ ಇಲ್ಲ, ಆಹಾರ ಸಿಗ್ತಾ ಇಲ್ಲ. ಇಂಥ ಟೈಮಲ್ಲಿ ಈ ಒಂದು ಭಾಗದಲ್ಲಿರುವಂತಹ ವೆಂಕಟೇಶ್ ಅವರು ಅವರ ನೆರವಿಗೆ ಬರುವಂತ, ಅವರ ಒಂದು ಸಮಾನ ಮನಸ್ಕರು ನೆರವಿಗೆ ಬರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಮತ್ತೊಂದು ಕಂಟೈನರ್ ತೋರಿಸ್ತಾ, ಈ ಒಟ್ಟು 40 ಜನ ಇದ್ದಾರೆ. ಎರಡು ಕಂಟೈನರ್ಗಳು, ಒಂದೊಂದು ಕಂಟೈನರ್ಗಳಲ್ಲಿ 20-25 ಜನ ವಾಸವಾಗಿದ್ದಾರೆ. ಮತ್ತೊಂದು ಕಂಟೈನರ್ ನಾವು ತೋರಿಸ್ತಾ ಇದ್ದೇವೆ ಬನ್ನಿ. ಈ ಕಂಟೈನರ್ ಕೂಡ ಸಾಕಷ್ಟು ಜನ ಶ್ರಮಿಕರು ಅಂತ ಪ್ರಮುಖವಾಗಿ ಜಾರ್ಖಂಡ್ ಇರ್ಬೋದು, ಬಿಹಾರ್ ಇರ್ಬೋದು, ರಾಂಚಿ ಇರ್ಬೋದು, ಇಂಥ ಏರಿಯಾಗಳಲ್ಲಿ ಬಂದಂತಹ ಸಾಕಷ್ಟು ಜನ ಶ್ರಮಿಕರು ನೋಡಿ ಇವತ್ತು ಎಷ್ಟು ಮಟ್ಟಿಗೆ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಪಶುಪ್ರಾಯದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ಪಶುಗಳ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ರೀತಿಯಾಗಿ ಕಂಟೈನರ್ಗಳ ನೋಡಿ ನಮಗೆ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಅಷ್ಟು ಬಿಸಿಲು, ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಒಳಗಡೆ ಕುತ್ಕೊಂಡು ಈ ರೀತಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ಬಹಳಷ್ಟು ಸಮಸ್ಯೆಗಳಾಗಿದೆ. ಒಂದಷ್ಟು ಜನರನ್ನ ಮಾತ್ರ ಕಿತ್ತಿದನು ಯಾರು जिंदगी अच्छा नहीं चल रहा है। अच्छा नहीं चल रहा है। कंटेनर में रहते हो क्या? हाँ, कंटेनर में रहते हैं। कंटेनर में सोना? हाँ, इसमें सोना, खाना। हाँ सर, यही सोना होना पूरा। तकलीफ होता है ना? तकलीफ होता है सर। डॉक्टर लोग बोलते हैं कि सोशल डिस्टेंस बना के यहाँ हम लोग 10 आदमी सोते हैं, कैसे बनेगा आप ही लोग बताइए। यहाँ वैसे ही सटासटी सो जाते हैं हम लोग। फिर डेली हम लोग 10 आदमी है एक लरी में, वो लरी मिला के पूरे ड्राइवर मिला के हम लोग 25 आदमी है। पगार नहीं मिल रहा है? पगार अभी बंद है सर। पैसा देखिए सर, अभी तो पेमेंट ही नहीं मिल रहा है, तो पैसा कहाँ से भेजेंगे? दोपहर में मिलता है, शाम में मिलता है, बस सुबह अपना बना खा। गर्मी बहुत ज्यादा, धूप तो बहुत ज्यादा लगता है। कंटीना में रह नहीं सकते हैं, रात को सोते हैं तो मच्छर उच्छर बहुत परेशान करता है। ನೋಡಿ ಪಾಪ ಹೇಳ್ತಾ ಇದ್ರು, ಈ ರೀತಿಯಲ್ಲಿ ಈ ಕಂಟೈನರ್ಗಳಲ್ಲಿ ಬದುಕಬೇಕು ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ರಾತ್ರಿ ಬಿಸಿಲಿದೆ, ಅದ್ರ ಜೊತೆಗೆ ಬಿಸಿಲು ಜೊತೆಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಹೆಂಗ್ ಬದುಕಬೇಕು ಅನ್ನೋ ಪ್ರಶ್ನೆನೂ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪಾಪ
ಅವರ ನಿರ್ವಹಣೆಯನ್ನು ನೋಡ್ಕೊಳ್ಬೇಕಾದಂತಹ ಕಾಂಟ್ರಾಕ್ಟರ್ ಇದ್ದಾರೆ. ಕಾಂಟ್ರಾಕ್ಟರ್ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಎಕ್ಸಾಕ್ಟ್ಲಿ ಏನಾಗಿದೆ ಅಂದ್ರೆ ನಾವಿಲ್ಲಿ ಪ್ರತಿನಿತ್ಯ ಆಲ್ಮೋಸ್ಟ್ 1,000 ಮೀಲ್ಸ್ ಕೊಡ್ತಾ ಇದ್ದೀವಿ ಸ್ವಾಮಿ ವಿವೇಕಾನಂದ ಅಭ್ಯುದಯ ಪ್ರತಿಷ್ಠಾನ ಕಡೆಯಿಂದ. ಸೊ ಏಟ್ರಿಯಾ ಫೌಂಡೇಶನ್ ನಮ್ಗೆ ಬ್ಯಾಕಪ್ ಕೊಟ್ಟಿದೆ. ಸೊ ನಾವಿಲ್ಲಿ ಕೊಡ್ಬೇಕಾದ್ರೆ ಇವರು ಕೆಲ ಜನರು ನಮ್ಮ ಹತ್ರ ಬಂದ್ಬಿಟ್ಟು ಈ ತರ ಕಷ್ಟ ಆಗ್ತಿದೆ, ನಮ್ಗೆ ಆಹಾರ ತೊಂದರೆ ಆಗಿದೆ, ರೇಷನ್ ತೊಂದರೆ ಆಗಿದೆ, ನಾವು ನಾರ್ತ್ ಇಂಡಿಯಾ ಕಡೆಯಿಂದ ಬಿಹಾರ್, ರಾಂಚಿ, ಉತ್ತರ ಪ್ರದೇಶ್ ಆ ಕಡೆಯಿಂದ ಬಂದಿದ್ದೀವಿ ನಾವು ಅಂತ ನಮ್ ಕಷ್ಟ ಹೇಳ್ಕೊಂಡ್ರು. ಸೊ ನಾವು ಇವ್ರಿಗೆ ಪ್ರತಿನಿತ್ಯ ಮೀಲ್ಸ್ ನ ಸಪ್ಲೈ ಮಾಡ್ತಾ ಇದೀವಿ. ಸೊ ಅವ್ರಿಗೆ ಮಲ್ಗೋಕ್ಕೂ ಜಾಗ ಇಲ್ಲ, ತುಂಬಾ ತೊಂದರೆ ಆಗಿದೆ. ಆಲ್ಮೋಸ್ಟ್ 2 ಕಂಟೈನರ್ ಅಲ್ಲಿ 40 ಜನ ಇದಾರೆ ಅವರು. ಸೊ ಒಬ್ರಿಗೆ ಸ್ಪ್ರೆಡ್ ಆದ್ರೆ 40 ಜನಗೂ ಬರೋ ಸಾಧ್ಯತೆ ಇದೆ ಇಲ್ಲಿ. ಸೊ ಇದಕ್ಕೆ ಮೇನ್ ಆಗಿ ಕಾಂಟ್ರಾಕ್ಟರ್ಸ್ ಏನಾದ್ರು ಇದ್ ಮಾಡ್ಬೇಕು ಅವ್ರಿಗೆ. ಅವ್ರ ಫೋನ್ ಎತ್ತಾ ಇಲ್ಲ, ಅವ್ರು ಬರೋದಿಲ್ಲ, ಇಲ್ಲಿ ಬಂದ್ರೆ ದುಡ್ಡು ಕೊಟ್ಟು ಹೋಗ್ತಾರೆ. ಇವ್ರು ದುಡ್ಡು ಕೊಟ್ಟೋದ್ರೆ ಇವ್ರ ಅಂಗಡಿಗಳೆಲ್ಲ ಓಪನ್ ಇರುತ್ತೆ ಎಲ್ಲ ಟೈಮ್ ಇವ್ರ ತರೋದಕ್ಕೆ. ನಮ್ ಕೈಲಿ ಆದಷ್ಟು ನಾವ್ ಹೆಲ್ಪ್ ಮಾಡ್ತಿದೀವಿ. ಕಾಂಟ್ರಾಕ್ಟರ್ ತಗೊಂಬಂದ್ ಇವತ್ತು ನೋಡಿ ಇವ್ರನ್ನೆಲ್ಲ ಬೀದಿ ಪಾಲು ಮಾಡಿದಾನೆ. ಬೀದಿ ಪಾಲು ಮಾಡಿರುವಂತ ಟೈಮಲ್ಲಿ ಪಾಪ ಇವರ ಶ್ರಮಿಕರ ಬದುಕುಗಳು ಎಲ್ಲಿಗೆ ಹೋಗ್ಬೇಕ್ರಿ? ನಿಜಕ್ಕೂ ಕೂಡ ಬೇಸರ ಆಗುತ್ತೆ ನೋಡಿ. ಹೊರ ರಾಜ್ಯಗಳಿಂದ ಬಂದ ಶ್ರಮಿಕರ ಬದುಕುಗಳು ಎಷ್ಟು ಮಟ್ಟಿಗೆ ದಯನೀಯವಾಗಿದೆ ಅನ್ನೋದನ್ನ ನೋಡಿದಾಗ ನಿಜಕ್ಕೂ ಕೂಡ ಬೇಸರವಾಗುತ್ತೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರಾಚಾರ್ಯ ಜೊತೆ ತಾಮಸ್.